ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಹೆಚ್ಚು ಆದ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ನಮ್ಮ ಕೆಎಂಎಫ್ಗೆ ಆದ್ಯತೆಯನ್ನ ಕೊಡಬೇಕಾಗಿತ್ತು ಅಂತ ಹೇಳಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಈಗಾಗಲೇ ಅಮೂಲ್ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ನ ಅಲ್ಲಿ ಶಾಪ್ ಇಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಸೊ ನಮ್ಮ ಕೆಎಂಎಫ್ಗೆ ಆದ್ಯತೆ ಕೊಡಬೇಕಾಗಿತ್ತು. ಅಮೂಲ್ನವರು ಹೆಚ್ಚು ಹಣ ಕೊಡ್ತಾರೆ ಅಂತ ಹೋಗಿರಬಹುದು. ಇನ್ನು ಮುಂದೆ ಆದರೂ ನಂದಿನಿ ಉತ್ಪನ್ನಗಳಿಗೆ ಆದ್ಯತೆ ಕೊಡಬೇಕು. ಕೆಎಂಎಫ್ಗೆ ಹೆಚ್ಚು ಮಳಿಗೆ ಕೊಡುವ ಬಗ್ಗೆ ಸಿಎಂ ಡಿಸಿಎಂ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಅವಕಾಶ ಅದರಲ್ಲಿ ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಪ್ರಿಫರೆನ್ಸು ನಮಗೆ ಕೊಡಬೇಕಾಗಿತ್ತು, ನಂದಿನಿ ಕೊಡಬೇಕಾಗಿತ್ತು, ಆಮೇಲೆ ಅಮೂಲ್ಗೆ ಕೊಡ್ಬೋದಿತ್ತು. ಆದರೆ ಅಮೂಲ್ಗೆ ಮೊದಲು ಕೊಟ್ಟು ಈಗ ನೆನ್ನೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೂ ಒಂದು 8 ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಆದರೂ ಕೂಡ ರೈಲ್ವೇದವರು ಇರ್ಬೋದು, ಮೆಟ್ರೋದಿರ್ಬೋದು, ಯಾವುದೇ ಇರ್ಬೋದು, ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ನಮ್ಮ ನಂದಿನಿಗೆ ಕೊಡಬೇಕು, ನಂದಿನಿ ಉತ್ಪನ್ನಗಳಿಗೆ ಕೊಡಬೇಕು. ಅದರಿಂದ ಮೆಟ್ರೋ ಕೂಡ ಯಾರು ಹೆಚ್ಚು ಕೊಡ್ತಾರೆ ಅಂತೇಳಿ ಹೆಚ್ಚು ಕೊಟ್ಟವ್ರು ಕೊಡೋಕೆ ಹೋಗಬಾರ್ದು. ಫಸ್ಟ್ ಪ್ರಿಫರೆನ್ಸು ನಮ್ಮ ನಂದಿನಿ ಸಂಸ್ಥೆಯ ಉತ್ಪನ್ನಗಳಿಗೆ ಕೊಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಈಗಾಗಲೇ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ. ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗತ್ತಾ? ಖಂಡಿತ ಇಲ್ಲ. ಸುಪ್ರೀಂ ಅಭಯ ಇದ್ರೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ ತಗ್ ಲೈಫ್ ಸಿನಿಮಾ ಸೋತಿರುವ ಕಾರಣ ರಿಲೀಸ್ಗೆ ಈಗ ಹಿಂದೇಟು ಹಾಕಲಾಗ್ತಾ ಇದೆ. ಯಾವಾಗ ಈ ಒಂದು ಸಿನಿಮಾ ರಿಲೀಸ್ ಡೇಟ್ ಇತ್ತೋ ಆವಾಗ ಎಲ್ಲರೂ ಕೂಡ ಈ ಒಂದು ಮೂವಿಯನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ರು. ಒಂದು ಒಳ್ಳೆಯ ಸಿನಿಮಾ ಅಥವಾ ಮಾರ್ಕೆಟ್ ಚೆನ್ನಾಗಿದೆ ಅಂತ ಹೇಳಿ. ಆದರೆ ಯಾವಾಗ ಸಿನಿಮಾ ಬಗ್ಗೆ ರಿವ್ಯೂ ಚೆನ್ನಾಗಿಲ್ಲ ಅನ್ನುವಂಥದ್ದು ಬಂತು, ಇದೀಗ ಸಿನಿಮಾ ಸೋತಿರುವ ಕಾರಣ ರಿಲೀಸ್ಗೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಬಾಕ್ಸ್ ಆಫೀಸಲ್ಲಿ ಮಕ್ಕಾಡೆ ಮಲಗಿದೆ ತಗ್ ಲೈಫ್ ಸಿನಿಮಾ. ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ವಿತರಕರು. ನಾಳೆ ರಾಜ್ಯದಲ್ಲಿ ಸಿನಿಮಾ ಬಿಡುಗಡೆ ಇಲ್ಲ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ನಾಲಿಗೆ ಹರಿಬಿಟ್ಟಿದ್ರು. ಈ ಹಿನ್ನೆಲೆ ರಾಜ್ಯದಲ್ಲಿ ಸಿನಿಮಾ ಬಿಡುಗಡೆಗೆ ಪರ್ಮಿಷನ್ ಕೊಡಲ್ಲ ಅಂತ ಫಿಲ್ಮ್ ಚೇಂಬರು ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಸಿನಿಮಾ ತಂಡ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಂಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟರು ಕೂಡ ಇಲ್ಲಿನ ಪ್ರದರ್ಶಕರು ವಿತರಕರು ನಾವು ಸಿನಿಮಾವನ್ನ ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಈಗಾಗಲೇ ಎಲ್ಲಾ ಕಡೆ ಸೋತು ಸುಣ್ಣ ಆಗಿದೆ ಈ ಸಿನಿಮಾ. ಮತ್ತೆ ಯಾಕೆ ಸಿನಿಮಾ ತಗೋಬೇಕು, ಪ್ರದರ್ಶನ ಮಾಡಬೇಕು ಅನ್ನುವಂತಹದನ್ನ ವಿತರಕರು ಪ್ರದರ್ಶಕರು ಹೇಳ್ತಿದ್ದಾರೆ. ಬಿಡದಿಯ ಕೇತಗಾನ ಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರಚನೆ ಮಾಡಿದ ಎಸ್ಐಟಿಗೆ ಹೈಕೋರ್ಟ್ ಇದೀಗ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಿದೆ. ಎಸ್ಐಟಿ ರಚನೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಅರ್ಜಿಯನ್ನ ಹಾಕಿದ್ರು. ಅಧಿಸೂಚನೆ ಇಲ್ಲದೆ ಎಸ್ಐಟಿ ರಚನೆ ಮಾಡಿದ್ದಾರೆ, ಕಾನೂನು ಬಾಹಿರ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪರ ವಕೀಲರು ವಾದವನ್ನ ಮಾಡಿದ್ರು. 6 ಎಕರೆ ಒತ್ತುವರಿ ತೆರವುಗೊಳಿಸುವಂತೆ ತಹಶೀಲ್ದಾರ್ ನೋಟಿಸ್ ಅನ್ನ ಕೊಟ್ಟಿದ್ರು.